ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕಾರಿನಲ್ಲಿ, ಯುದ್ಧದಲ್ಲಿ, ಶತ್ರುಗಳ ನಡುವೆ, ನೀರಿನಲ್ಲಿ, ಅಗ್ನಿಯ ಮಧ್ಯದಲ್ಲಿ, ಮಹಾಸಮುದ್ರದಲ್ಲಿ, ಪರ್ವತದ ಶಿಖರದಲ್ಲಿ ಅಥವಾ ನಿದ್ರೆಯಲ್ಲಿರುವಾಗ, ಅಜಾರೂಕರಾಗಿದ್ದಾಗ, ಕಷ್ಟಕ ಅರ್ಪಣ್ಯದಲ್ಲಿದ್ದಾಗ ಹಿಂದೆ ಮಾಡಿದ ಪುಣ್ಯಕರ್ಮಗಳ ಮನುಷ್ಯನನ್ನು ರಕ್ಷಿಸುತ್ತದೆ. ಆದ್ದರಿಂದ ಶುಭ ಕರ್ಮಗಳನ್ನೇ ನಾವು ಆಚರಿಸಬೇಕು, ಒಳ್ಳೆಯದನ್ನೇ ನಾವು ಆಚರಿಸಬೇಕೇ ಹೊರತು ಕೆಟ್ಟದ್ದನ್ನು ಆಚರಣೆ ಯಾವಾಗಲೂ ನಾವೆಲ್ಲೇ ಇರಲಿ ಒಳ್ಳೇದು ಮಾಡುತ್ತವಾಗ. ನಾವು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಭಾನುವಾರ ಜನಿಸಿದವ್ರದ್ದು ಹೇಗಿರ್ತಾರೆ, ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದು ದೈವಜ್ಞ ವಿಲಾಸ ರೀತಿ. ಫಸ್ಟು ಭಾನುವಾರ ಅಂದರೆ ರವಿವಾರ ಹುಟ್ಟಿದವನು ಭುಜ ಪರಾಕ್ರಮಶಾಲಿಯಾಗಿ, ಗಿಡ್ಡ ಕೂದಲು ಉಳ್ಳವನಾಗಿ, ವ್ಯವಹಾರದಲ್ಲಿಯೂ ಶಾಸ್ತ್ರಾಸ್ತ್ರ ವಿಚಾರದಲ್ಲಿಯೂ ಅಪಯಜಯ ಹೊಂದದೆ ಇರುವ ಸ್ವಭಾವವನಾಗಿ, ಪಿತ್ತ ಸ್ವಭಾವದವನು, ಕೂಡಲೇ ಕೋಪ ತಾಳುವವನು, ಉಪಕಾರ ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯುವ ಸ್ವಭಾವದವನು ಆಗಿರ್ತಾನೆ. ಗೊತ್ತಾಯ್ತಾ? ಈಗ ಜಾತಕಾಭರಣ ರೀತಿ ಹೇಗಿರುತ್ತೆ? ಭಾನುವಾರದಲ್ಲಿ ಹುಟ್ಟಿದವನು ಎಲ್ಲರಲ್ಲಿ ಸಮದೃಷ್ಟಿಯುಳ್ಳವನಾಗಿ, ಕೆಲಕಾಲ ನಂತರ ಕಣ್ಣುಗಳ ಬಂಗಾರ ಬಣ್ಣದವು, ಮಿಶ್ರಕಾಂತಿಯುಳ್ಳ ಕೇಶರಾಶಿಯುಳ್ಳವನು, ಶಿಲ್ಪಚಿತ್ರಲೇಖನ ರಚನೆಯಲ್ಲಿ ಸರ್ವರ ಮನಸ್ಸನ್ನು ಅಪಹರಿಸುವುದರಲ್ಲಿ ಚತುರನಾದಾಗ್ಯೂ, ಪಿತ್ತ ವಾತವಾದಗಳಿಂದ ಪೀತನಾಗಿ ಎಲ್ಲರಲ್ಲಿ ಪೂಜ್ಯನಾಗಿ ಇರ್ತಾನವನು. ಗೊತ್ತಾಯ್ತಾ? ಹಾಗೆ ನಾವೀಗ ದೈವಜ್ಞ ವಿಲಾಸ ರೀತಿ ತಿಳ್ಕೊಳ್ಳೋಣ. ದೈವಜ್ಞ ವಿಲಾಸ ರೀತಿ ನಾವು ತಿಳ್ಕೊಳ್ಳೋದಾಗ, ಯುವನೇಶ್ವರ ರೀತಿ. ಭಾನುವಾರದಲ್ಲಿ ಜನಿಸುವುದನ್ನು ಆತ್ಮಜ್ಞಾನ ವಿಚಾರವನ್ನು ಸ್ಪಷ್ಟವಾಗಿ ತಿಳಿದೊಡನೆ ತಮೋಗುಣ ಪ್ರಕಟ ಮಾಡುತ್ತಾ ಕಠಿಣ ಚಿತ್ತವೃತ್ತಿಯವನೆಂದು ಪ್ರಸಿದ್ಧನಾಗಿ, ಸ್ತ್ರೀಯರಲ್ಲಿ ಸಾತ್ವಿಕ ಗುಣವನ್ನು ತೋರಿಸುತ್ತಾ ಕೈಗೊಂಡ ಕಾರ್ಯಾಸಕ್ತನಾಗಿ, ಎಲ್ಲರೊಂದಿಗೂ ಹಿತೋಕ್ತಿ ನಾಡುವ ಸ್ವತಂತ್ರ ಭಾವದವನಾಗಿ ಅವನು ಇರ್ತಾನೆ. ಈಗ ಮಾನಸ ಸಾಗರ ಪದ್ಧತಿ ರೀತಿ ಹೇಗಿರ್ತಾನೆ ಅವನು? ಭಾನುವಾರದಲ್ಲಿ ಜನಿಸುವುದನು ಕರ್ಮಜನ್ಯ ಅನೇಕ ಬಾಧೆಗಳನ್ನು ಅನುಭವಿಸುವುದಾಗಿ, ಕೀರ್ತಿಯುಳ್ಳ ಕಾರ್ಯಾಸಕ್ತನಾಗಿ, ಸತ್ಕರ್ಮ ಮಾಡುವನಾಗಿದ್ದರೂ ವೈರವರ್ಗ ಹೆಚ್ಚಾಗಿ ಕಲಕಾರಿಯಾಗಿ, ಪರರಿಗೆ ಉಪಯುಕ್ತ ಪದಾರ್ಥಗಳನ್ನು ಅನುಕೂಲ ಮಾಡಿಕೊಡುವುದರಲ್ಲಿ ಅವನು ಯಾವಾಗಲೂ ಹರ್ಷಚಿತ್ತನಾಗಿರ್ತಾನೆ. ಪರೋಪಕಾರದಲ್ಲಿ ಮಾಡಿಕೊಡೋದ್ರಲ್ಲಿ ಹರ್ಷಚಿತ್ತನಾಗಿರ್ತಾನೆ ಅಂತ ಹೇಳುತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/8/2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣಪಕ್ಷ, ತಿಥಿ ಸಪ್ತಮಿ, ಸಾಯಂಕಾಲ 5:28, ನಕ್ಷತ್ರ ಅಶ್ವಿನಿ, ರಾತ್ರಿ 7:16, ಮಳೆ ಆಶ್ಲೇಷ 1ನೇ ಪಾದ, ರಾಹುಕಾಲ 12:29 2:04, ಕುಳಿಕ ಕಾಲ 10:24 12:29, ಯಮನ ಕಾಲ 7:44 9:19. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ, ತಪ್ಪುಗಳು ಮಾಡೋದು ಸಹಜ, ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಏನಾರು ಇದ್ದರೆ ಹಾಕಿ ತಿದ್ಕೊತೀನಿ. ನಮಸ್ಕಾರಗಳು.